ಅಲ್ಲ ಇಲ್ಲಿ ಬೇಡ ಅಲ್ಲಿ ಹೋಗಿ. ಅವ ಗಣೇಶ ಒಬ್ಬನೇ ಇದ್ದ ಪಾಪ, ಮತ್ತೊಂದು ಮಗು. ಹೌದು, ಅಲ್ಲಿ ಹೋಗಿ ಎಲ್ಲ ಮರ್ಚಿ ಇಡಿ. ನಾನು ಕೊಟ್ಟದ್ದು ಯಾಕೆ, ನೀವು ಮಾಡುದೇನು ಮಾರಾಯ? ಅಂತರ್ಬಿಡಿ ಯಾಕೆ ಕೊಟ್ಟದ್ದು? ಕ್ರಮ ಉಂಟದಕ್ಕೆ. ಹಾರ ಹಾಕುವವರೆಗೆ ಒಬ್ರೊಬ್ರು ಮುಖ ನೋಡ್ಲಿಕ್ಕಿಲ್ಲ. ಅವ್ರು ಬಿಟ್ಟು ಮಡ್ತಾ ಇದ್ದೆ ನೀನು. ಒಂದ್ ಕೆಲಸ ಮಾಡುವ, ನಿನ್ ಮದುವೆ ಹೀಗೆ ಮಾಡುವ, ಈಗ ಇಟ್ಕೊಳ್ಳೋ. ಮುಗ್ಗರೇ ನೋಡ್ಕೊಳ್ಬಾರ್ದ? ಅದು ಇಲ್ಲಿವರೆಗೆ ಅಂತ ಉಂಟು. ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ. ಆಮೇಲೆ ಅವ್ರು ಯಾವ ಪುಷ್ಪ ಉಂಟು ಅವ್ರು ನೋಡ್ತಿರಲ್ಲ, ನಮ್ಗೇನು. ಮುಂದೆ ಬರಮ್ಮ. ಸುಮಹರ್ತೆ ಸಾವಧಾನ, ಸುಲಕ್ರೆ ಸಾವಧಾನ, ಮುಖ ನೋಡಿ ಮೇಲೆ ಹಾಕಿ. ಅದೇ ಯಾರು ಅವಸರ ಮಾಡಬಾರ್ದು. ಶೀಘ್ರಾತಿ ಶೀಘ್ರವಾಗಿ ಮದುವೆ ಆಗಿದೆ. ಸಾಲಾಗಿ ಹೋಗಿ ಊಟವನ್ನ ಮಾಡಿ ಅಲ್ಲಿ ಆಮೇಲೆ ಇದುಂಟು ಎಲೆ ಅಡಿಕೆ. ಕೆಲಸ ಮಾಡು, ನೀ ಮೊದಲು ಊಟ ಮಾಡಿ ಹೋಗು. ನಿನಗೆ ಹಸು ಜೋರು ಆಗ್ತಾ ಉಂಟು ವರ್ಷ. ಹಾಗಾಗಿ ಅವ್ರನ್ನ ಹೇಳ್ಕೊಂಡು ನೀವು ಉಣ್ಲಿಕ್ಕೆ ಹೊರಟಿದ್ದೆ. ಯಜಮಾನಿಕೆ ಉಂಟು, ಇಲ್ಲಿ ಯಜಮಾನಿಕೆ ಆಗ್ಬೇಕು ಅಂತಂದ್ರೆ ಮದುವೆ ಪೂರ್ತಿ ಆಗಿದೆ. ಇಲ್ಲಿ ಆಗ್ಲಿಲ್ವಾ? ಇನ್ನು ಕರಿಮಣೆ ಕಟ್ಟಿಲ್ಲ ಮಾರಾಯ. ಊಟ ಶುರು ಆಯ್ತಿದಂತು. ಅಲ್ಲ, ಈಗೆಲ್ಲ ಮದುವೆ ಎಲ್ಲ ಹಾಗೆ. ಈಚೆ ಕರಿಮಣಿ ಕೊಟ್ಟದ ಒಳಗೆ ಆಚೆ ಊಟ ಕೊಟ್ಟಾಗಿರ್ತದೆ. ಕ್ರಮ ಹಾಗೆ ಆಗಿದೆ. ಅಭ್ಯಾಸ ಇಲ್ಲಲ್ಲ. ಕರಿಮಣಿ ಇಲ್ಲ ಮಾರಾಯ. ನನ್ನ ಹತ್ರ ಇಲ್ವ ತಡೆ, ನನಗೆ ನೆನಪೋಯ್ತು. ನನ್ನ ಹತ್ರ ಕೊಟ್ಟದ್ದು ಹೌದು ಮಾರಾಯ. ಹೋಯ್ತಾ? ಹೌದೇನಾ? ಕರಿಮಣಿ ಕೂಡ ಅದು ತೆಗಿಬೇಕಾದ್ರೆ ನಾನು ಹೋಗ್ಬೇಕು. ಯಾವ ಹೋಗ್ತೀರಿ? ಮಾಡಿ ಜೋಳಿತ್ತು ಊರಿಂದ ಹುಟ್ಟಿದ್ ನಂಗವ. ಕೆಲವು ವರ್ಷ ತಲುಪಿಸಿ ಬೆಳೆದಿ. ಕೆಲವು ವರ್ಷದಿಂದ ನೀವು ಹೀಗೆ ಕೇಳ್ತಿದ್ರ? ಕೇಳ್ದೆ ನಮ್ಮಪ್ಪನೇ ಆ ಕಾಲದಲ್ಲಿ. ಹೋದ್ರಲ್ಲ ಈಗ ಅವನ ಕೇಳ್ತಿದ್ದ. ನಿಮ್ಮ ಮಗನೇ ಎಂತಂದೆ, ನೀವ್ಯಾವ ಹೋಗುದು? ಓ, ನಾನು ಯಾವಾಗ ಹೋಗುವುದು ಅಂತ. ಒಳ್ಳೆ ಪ್ರಶ್ನೆ ಮಗ. ಆದ್ರೆ ಒಂದಿನ ವಿಷಯ ಗೊತ್ತಿಲ್ಲಲ್ಲ, ಈಗ ಕಾಲ ಬದಲಾಗಿದೆ. ಮೊದಲಲ್ಲಿ ಹೇಗೆ ಕೇಳಿದ್ರೆ ತೆಂಗಿನಕಾಯಿ ಹಣ್ಣಾದ್ಮೇಲೆ ಹಳತಾದ್ಮೇಲೆ ಬೀಳ್ತಿತ್ತು ಒಣಗಿ. ಈಗ ಹಾಗಲ್ಲ, ಮಿರಳೆಯೇ ಉದುರುದು ಹೆಚ್ಚು. ಹಾಗಾಗಿ ಯಾರು ಬೇಗ ಹೋಗ್ತಾರೆ ಹೇಳಲಿಕ್ಕೆ, ಬೇಗ ಹೋಗ್ತಾ ನಾನು ಬೇಗ ಹೋಗ್ತಾ ಹೇಳಲಿಕ್ಕೆ ನಾವು ಜಾಗೃತಿ ಮಾಡ್ಕೊಳ್ಳೇಬೇಕು. ಕಾಲ ಹಾಗಾಗಿದೆ ಈಗ. ಮತ್ತೆ ಕೊರೋನಾ ಹೌದಾ, ಇದು ಸಿಗುತ್ತಾ ಇತ್ತು ನೋಡು, ಕೃಷಿ ರೋಗ ಅಂತೇಳಿ. ಹಾಗೆ ಕಷ್ಟ ಆಗ್ತದೆ ಅಂತ. ಕರಿಮಣಿ ಎಲ್ಲಿ ಉಂಟಾ? ಎಲ್ಲಿ? ಓ, ಅಲ್ಲಿ ಕಟ್ಕೊಂಡಿದ್ದೀಯಾ? ಅವ್ರೆ ನೋಡಿ, ನನ್ನ ಮಗನ ಕೈ ಹೇಗೆ ಇರಲಿ, ಒಳ್ಳೆ ಉಪ್ಪಿನಕಾಯಿ ಸೌಟಿದ್ದಾಗಿತ್ತು, ಅದ್ರಲ್ಲಿ ಹೀಗೆ ಮಾಡಿ ಹಾಗೆ ಬಿಡಿಸ್ತ. ಏನ ಎಂತದಪ್ಪಯ್ಯ ನೀನು? ಏನಾಯ್ತಾ? ಎಲ್ಲರೂ ಹೆಸರು ಉಪ್ಪಿನಕಾಯಿ ಸೌಟು, ಉಪ್ಪಿನಕಾಯಿ ಸೌಟು ಹೇಳಿ. ಹೌದು, ಕಾಳು ನೀವೇ ಅಲ್ವಾ? ಮಾಡಿ ಜೋರಿದ್ದ. ನಿನ್ನ ಕೈ ಉಪ್ಪಿನಕಾಯಿ ಸೌಟ್ ಆಗ್ಲಿಕ್ಕೆ ಕಾರಣ ನಾನೇ. ಅಪ್ಪಯ್ಯ, ಓ ಅಂದ್ರೆ ನಾನು ಅಪ್ಪ ಅವ ಮಗ ಆಗೋದ್ ಕಾರಣ ನಾನಂತೆ. ತಂದೆಯಂತೆ ಮಗ, ಬೀಜದಂತೆ ವೃಕ್ಷ. ಹಾಗೆ ಹೇಳಲಿಕ್ಕೆ ಹೋಗ್ಬೇಡ. ನನ್ನ ಕೈ ಸರಿ ಉಂಟು, ಅವನ ಕೈ ಹೀಗಾಗ್ಲಿಕ್ಕೆ ಕಾರಣ ಏನು? ಆ ಬದಿ ನೋಡು ಮಗನೇ. ಆಗ ತಪ್ಪು ತಿಳಿಬೇಡ. ನಿನಗೆ ವಿಷಯ ಗೊತ್ತಿಲ್ಲಲ್ಲ, ಒಂದು ವಿಷಯ ಹೇಳ್ತೇನೆ ಕೇಳು. ನೀನು ಈ ಕೊಟ್ಟೆ ಕಡುಬು ನೋಡಿದ್ದೀಯಾ? ನೋಡಿದ್ಯಲ್ಲ? ಹೌದು. ಅದು ಮಾಡುವ ಕ್ರಮ ಹೇಗೆ? ಹಲಸಿನ ಎಲೆ ತಂದು ಕೊಟ್ಟೆಯಾಗಿ ಮಾಡಿ ಆಮೇಲೆ ಹಿಟ್ಟು ಹಾಕಿ ಅಟ್ಟದಲ್ಲಿ ಇಟ್ಟು ಬೇಯಿಸಿದ ಮೇಲೆ ಕೊಟ್ಟೆ ಕಡುಬು ಅಂತ ಆಗ್ತದೆ. ಆ ಕಡುಬಿಗೆ ಆಕಾರ ಬರುವುದು ಕೊಟ್ಟೆಯಿಂದ ಹಾಕಿದ ಹಿಟ್ಟಿನಿಂದ. ಕೊಟ್ಟೆಯಿಂದೇ ಬರುದು ಬಿಟ್ರೆ ಹಾಕಿದ ಹಿಟ್ಟಿನಿಂದ ಅಲ್ಲ. ಈ ಕಡುಬಿಗೆ ಆಕಾರ ಬಂದದ್ದು ಈ ಕೊಟ್ಟೆಯಿಂದ ಬಿಟ್ರೆ ಈ ಏನು ಈ ಕೊಟ್ಟೆಗೆ ನೀವೇ ಅಲ್ಲ ಅಪ್ಪಯ್ಯ. ಒಳ್ಳೆ ಮಾತಾಡಲ್ಲ, ಸಂತೋಷ ಆಯ್ತು ನನಗೆ. ಹೌದು ಮಗನೇ, ಹಿಟ್ಟು ಹಾಕಿದ್ದ ನಾನಾದ್ರೂ ಹೇಳ್ದಂಗೆ ಅರ್ಥ ಆಯ್ತಾ? ಹಿಟ್ಟು ಹಾಕಿದ್ ನಾನಾದ್ರೂ ಆಕಾರ ಬರುದು ಕೊಟ್ಟೆದೆ ಅಂತ. ಹಿಟ್ಟಿನ ಆಕಾರ ಬರುವುದಿಲ್ಲ ಇರಲಿ. ಈಗ ಒಂದ್ ಕೆಲಸ ಮಾಡುವ, ಒಂದು 5 ಜನ ಮುತ್ತೈದರು ಬೇಕಲ್ಲ ಈಗ ಮಾಂಗಲ್ಯ ಮುಟ್ಲಿಕ್ಕೆ.
ನಂಗೆ ಕೊಡಿದ ಬಟನ್ನ ನೀ ಮುಟ್ಟುದಾ? ನಿನಗೆ ಮುಟ್ಲಿಕ್ಕೆ ಇನ್ನು ಏನೂ ಆಗಿಲ್ಲ, ಅದು ಗೊತ್ತಾಗುದಿಲ್ಲ ನಿಮಗೆ. ಒಂದು ಸಮಸ್ಯೆ ಅದು ಹಿಂಗೆ ಸಾಧ್ಯ ಆಗೋದು ಇವಾಗಲೇ ಆಗ್ಲಿಲ್ಲ. ನೀ ಮುಟ್ಟುದು ಬೇಡ, ಮುಟ್ಟು ಕಾಲದಲ್ಲೇ ಮುಟ್ಟಬಹುದು. ಈಗ ಹಿಂದೆ ನಿಂತ್ಕೊ. ಯಾರ್ಯಾರೋ ಯಾಕೆ ಮುತ್ತ ಇದೆ, ನನ್ನ ಹೆಂಡತಿಯೇ ಇಲ್ವಾ? ಬರೋ ಮುತ್ತೆ ಇದೆ, ಅವಳು ಪ್ರಶ್ನೆ ಇಲ್ಲ. ಸತೀಶ್ ಶಿರೋಮಣಿ. ಹಾ, ಪ್ರಶ್ನೆ ಇಲ್ಲ. ಪುಟ ಒಳ್ಳೆ ನಾಯಿ ಕಾಲ ಹಾಕ್ದಾಗ ಉಂಟು. ಮುಟ್ಬೇಕು ಅಂತ ಮುಟ್ಟು ಆಚಾರ ಇರ್ಲಿ. ನಿಮ್ ಮಂಗಲ ಮುಟ್ಕೊಂಡು ಅಲ್ಲಿಂದ ಆಶೀರ್ವಾದ ಮಾಡಿ ನಾವು ಮುಂದುವರಿಸ್ತೇವೆ. ಹೌದು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತೂನಾಂ ಕಂಠೆ ವಕ್ತಾಮಿ ಶಿವಗೆ ತ್ವಂ ಜೀವ ಶರದ ಶತಂ ಕಟ್ವಾ. ಕ್ಷಮಿಸಿ, ಆಗಾಗ ತಪ್ಪಿದ್ದೆ, ಈಗ ಸರಿ ಉಂಟು. ಏನು? ಸಾಲಾಗಿ ಹೋಗಿ ಊಟ ಮಾಡಿ ಆಮೇಲೆ ಎಲೆ ಅಡಿಕೆ ಉಂಟು. ಅಲ್ಲ, ನೀ ಮೊದ್ಲು ಉಂಟಮ್ಮ ಹೋಗತ್ತೆ. ನಿನಗೆ ಹಸುವೆ ಆಗ್ತಾ ಉಂಟು ಅಂತ ಅವ್ರೇ ಬಿಸಿಲು ಬೇಡದೆ. ಈಗಲೂ ಮದುವೆ ಆಗ್ಲಿಲ್ವಾ? ಮಾರೇ ಮುಂದೆ ಉಂಟು ಇನ್ನು. ನಾ ಹೇಳ್ತೇನೆ, ನಿನಗೆ ಅವಸರ ಯಾಕೆ? ಮಾತಾಡು. ಹಿಂದಿಲ್ಲ ಹಿಂದಿಲ್ಲ. ನಿಮ್ಮ ಮರಪ್ಪ ನಿನ್ನ ಬಲಗೆಯಲ್ಲಿ ಬಲಗೈ ಹಿಡಿದುಕೋ. ನಾನು ಹೇಳಿದಾಗ ಹೇಳ್ತಾ ಸುತ್ತ ಬರಬೇಕು, ಆಯ್ತಾ? ನೀವು ಮತ್ತೆ ಎತ್ಕೊಳ್ಳಿ ಬಿಟ್ರೆ ನಾಳೆ ತುಳಸಿ ಕಟ್ಟೇನ ಅದಲ್ಲ, ಹಿಂದೆ ಬಂದ್ರೆ ಸಾಕು ಅಂತ. ಹಾಗೆ ಧರ್ಮೇಚ ಅರ್ಥೇಚ ಪರಮನೀಚ ಅರಿಯ ಹೋಗಿ ನೀವು ಕೊಟ್ಟ ಹಾಕಿ ಬಂದು ಹೋಗಿ. ಪರಮ ನಿಜ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರ್ತವ್ಯಂ. ಹಾಗೆ ಒಂದಿಗೆ ಕೂತ್ಕೊಳ್ಳಿ. ಯಾರು ಮಂಗಳಾರತಿ ಮಂಗಳಾರತಿ ಕಾಮಿನಿಗೆ ಸುಮ ಸುಂದರಗೆ ಕಾಮಾರಿಗೆ ಸುರ ಸ್ತೋಮ ಬಂದಿದ್ದಗೆ ಕಾಮಿನಿಯರು ಪ್ರೇಮದ ಪ್ರೇಮದಾಗತಿ ಬೆಳಗಿದರು ಚಿತ್ತ ಜನಯ್ಯರು ದೇವಿ ಸಹಿತ ಮುತ್ತಿನ ಗದ್ದೆಯ ಮೇಲೊಲಿದು ಉಳಿದರು. ಮುತ್ತೆ ಇದೆಲ್ಲ ಹೊರಬೆತ್ತಿ ಮಾಡುತ್ತ ಮುತ್ತಿನ ಗತಿ ಬೆಳಗಿದರು ಸೋಮಾರ. ನಾಲ್ಗೆ ಕೊಚ್ಚಬೇಡಿ. ಒಂದು ಕೆಲಸ ಮಾಡು, ಉಪ್ಪು ತೆಂಗಿನ ಕುಡ್ಸ ಕಡಿಮೆ ಆಗ್ತದೆ. ಯಾವ್ದು ಪುತ್ತು ಕೂಡ ಹಿಡ್ಕೊಂಡು ಇದೇ ಕೊಟ್ಟಿದ್ದೀನಿ. ನಿಮಗೆ ತಾಗ್ಲಿಲ್ವಾ? ನನಗೇನಾಗಿದೆ? ನೀವು ಆ ರೀತಿ ಮಾಡ್ತಿದ್ದಲ್ಲ ಬಿಟ್ರೆ ಮಾರಾಯ, ನಾನು ಮಂತ್ರ ಹೇಳ್ತಿದ್ನು. ಹೌದು. ಸುಳ್ಳು ಹೇಳ್ಬೇಡಿ. ಯಾಕೆ? ಸ್ವಲ್ಪ ಕೇಳಲೇ ಇಲ್ಲ. ಹಾಗೆ ಕೇಳುವುದಿಲ್ಲ. ಅಲ್ಲಿ ಮಂತ್ರ ಆಗುವ ವಾದ್ಯ ಆಗುವಾಗ ಇಲ್ಲಿ ಮಂತ್ರ ಹೇಳಿದ್ರೆ ಮಂತ್ರ ಕೇಳ್ತದ? ವಾದ್ಯದಲ್ಲಿ ಮಂತ್ರ ಎನ್ನುವುದು ಲೀನವಾಗಿ ಹೋಯ್ತು. ಬ್ರಾಹ್ಮಣರು ವಾದ್ಯ ಆಗುವಾಗ ಮಂತ್ರ ಹೇಳುದು ಹೀಗೆಯಾ? ಈಗ ಆಗ್ತದೆ. ಎದ್ದೇಳಿ ಎದ್ದೇಳಿ ಎದ್ದೇಳಿ. ಬರುವ ವರ್ಷ ಇಬ್ಬರಿಗೆ ಒಟ್ಟು 6 ಕಾಲ ಆಗಲಿ. ಈಗ 4 ಕಾಲ ಉಂಟು. 6 ಕಾಲದೇನು ಅಲ್ಲ, ಬರುವಷ್ಟೊಳಗೆ ಒಂದು ಮಗು ಆಗಲಿ. ಹಾಗೆ ಹಾಗೆ ಮುಂದಿನ ಕಾರ್ಯಕ್ರಮ ಆ ಕಡೆ ಎಲ್ಲ ಉಂಟು. ನೀವು ಆಶೀರ್ವಾದ ಮಾಡಿದ್ರ 100 ಕಾಲ ಸುಖವಾದ. ಆಯ್ತು, ಆ ಕಡೆ ಹೋಗಿ. ಮಹಾರಾಜರೇ, ನೀವೆಲ್ಲ ವ್ಯವಸ್ಥೆ ಮಾಡಬಹುದು, ಸಮಸ್ಯೆ ಇಲ್ಲ. ಮತ್ತೆ ಹುಡುಗ ಮಕ್ಕಳಿದ್ದಾರೆ, ಈಗ ಮದುವೆ ಸಂಪೂರ್ಣ ಆಗಿದೆ. ಎಲ್ಲ ಊಟ ಮಾಡ್ಕೊಂಡು ನಮ್ಮ ಮಿತ್ರನಿಗೆ ಹೇಳಿ ಹೋಗಿದೆ, ಉಡುಗೊರೆ ಕೊಟ್ಟು ಹೋಗ್ಬೇಕು. ನೀನು ಉಟ್ಕೋಗ. ಎಲೆ ಅಡಿಕೆ ಉಂಟು. ಬ್ರಾಹ್ಮಣ್ರೆ, ಓ, ನಾನು ನಿಮ್ಮನೆಗೆ ಒಂದ್ ದಿವಸ ಬರುದಾ? ಅಮ್ಮನೆಗೆ ಬ್ರಾಹ್ಮಣ್ರೆ, ಮಾಡಿಗೆ ಜೋರ್ ಮಾಡ್ಬೇಡಿ, ಪಾಪ ನಂಗೆ ಅದೇ ಹೆದರಿಕೆ. ಮಾಡಿ ಪಾಪದವನೇ, ಅದೇ ಹೆದರಿಕೆ. ನಾನ್ ಹೇಳಿದ್ದು ಜಾತಕ ತೋರಿಸ್ಲಿಕ್ಕೆ. ಜಾತಕ ಅದ್ ನೋಡುವ. ಮಾಡಿ ಇರುವಾಗ ಬರಬೇಡ. ಮಾಡಿ ಪಾಪದವಲ್ಲ.
ನಾನಿರುವಾಗ ನೀ ಇರ್ತೀಯಲ್ಲ ಹಾಗೂ ನೀ ಇದ್ರು ಅಷ್ಟೇ ಬಿಟ್ರು ಅಷ್ಟೇ ಹಾಗಲ್ವೇ ಯಾಕೆ ತೋರಿಸ್ಲಿಕ್ಕೆ ಹೇಳಿದ್ದವಳು ಮತ್ತೆ ಹಾಗೆ ಮತ್ತೆ ನಿಂದು ಮತ್ತೆ ನನಗೆ ಇರಬೇಕು ಲಾಚಾರ ಸರಿ ಹೋಗು ಓ ನೋಡ್ರಿ ಬಹಳ ಪಾಪ ಅಂತಾನೆ. ಯಾಕೆ ಹೆಂಡತಿ ನೋಡಿದ್ರೆ ಹೀಗೆ, ಹಾ ಮಗ ನೋಡಿದ್ರೆ ಹಾಗೆ. ಹಾ ನೀವು ಹೇಗೆ ಸುಧಾರಿಸ್ಕೊಳ್ತೀರೋ ಏನು? ಇಷ್ಟು ವರ್ಷ ಸುಧಾರಿಸ್ಕೊಂಡು ನನಗೇ ತಲೆ ಬಿಸಿ ಆಗ್ಲಿಲ್ಲ ನಿಮ್ಗೆ ಯಾಕೆ ತಲೆ ಬಿಸಿ ಅಪ್ಪ ಆಗಲ್ಲ, ಕಾರ್ಯಕ್ರಮ ನಿತ್ಯ ಬರ್ತಾ ಇರ್ತದೆ. ಅಲ್ಲ ನಿಮಗೆ ಇನ್ನೊಬ್ರು ಸಂಸಾರದ ಬಗ್ಗೆ ತಲೆ ಬಿಸಿ ಬಿಟ್ರೆ ನಿಮ್ಮ ಬಗ್ಗೆ ನಿಮ್ಮ ತಲೆ ಬಿಸಿ ಇಲ್ಲಲ್ಲ ಯಾಕಿಲ್ಲ ಹೇಳು ನಿಮ್ಮ ಸಂಸಾರ ಆಗುದಿಲ್ಲ ಹೇಳುದು ಗಟ್ಟಿ ಗೊತ್ತುಂಟು ಆಗಲ್ಲ ಹೇಳ್ಬೇಡಿ. ಅಯ್ಯೋ, ಹಾ ಅದ್ರ ಬಗ್ಗೆ ಬಹಳ ನಿರೀಕ್ಷೆ ಕೊಡ್ತೀನಿ. ಹಾ ಅಯ್ಯೋ ಅದು ಗೊತ್ತಾಗಿದೆ ಒಂದು ರೀತಿಯಲ್ಲಿ ಅವರಿಗೂ ನನಗೂ ಸೇರಿಸಿ ನಂದು ಮಾತೇ ಇಲ್ಲ. ಯಾಕೆ ಮಾತಾಡ ಅಂದ್ರೆ ಇಲ್ಲ ಎಂತ ಮಾತಾಡುದು? ಯಾಕೆ ಮದುವೆ ಆಗ್ಬೇಕು ನೋಡಿ ಈಗೆಲ್ಲ ಸಿಕ್ಕ್ರಿ ಅಂತ ಮಾತಾಡುದು ಅದಿಲ್ಲ ಅಂದ್ರೆ ಹೀಗೆಲ್ಲ ಸಿಕ್ಕಿದ್ರೆ ಮಾತಿಲ್ಲ, ಬರೀ ಮೌನ. ಒಂದ್ ಕೆಲಸ ಮಾಡುವ ಆಗ ಅಂತದ್ ಹುಡುಕ್ಬೇಡ ಬೇರೆ ಹುಡುಕು ಆ ಮಟ್ಟಿಗೆ ನಮ್ಮ ಪ್ರಯತ್ನ ಯಾವತ್ತೂ ಉಂಟು. ಹಾ ಒಟ್ಟಿಗೊಂದು ನಿಮ್ಮ ಆಶೀರ್ವಾದವೇ. ಹಾ ನಾನೇ ಆಶೀರ್ವಾದ ಹೀಗೆ ಮಾಡೋದಿಲ್ಲ ಒಮ್ಮೆ ನಾನು ಆಶೀರ್ವಾದ ಮಾಡಿದ್ಮೇಲೆ ನಿನಗೆ ಇಂಥದ್ದೇ ಸಿಕ್ಕಿ ಬಿಟ್ರೆ ನನಗೆ ಅಪ್ಪವಾದ ಹೇಳುದು ಯಾರ ಮೇಲೆ ನೀನು ಬ್ರಾಹ್ಮಣರ ಆಶೀರ್ವಾದ ಮಾಡಿ ಹೀಗಾಯ್ತು ಅಂತ ಹೇಳಿದ್ರು ಹೇಳ್ದೆ ನೀ ಮದುವೆ ಆಗಿ ಬಾ ಆಮೇಲೆ ಆಶೀರ್ವಾದ ಮಾಡ್ತೆ ಇದು ಮಕ್ಕಳಾದ್ಮೇಲೆ ಮತ್ತೊಂದು ಹೇಳ್ದಾಗಾಯ್ತು. ನೋಡುವ ಅಂತ ಆಗ್ಲೇ ತೊಂದರೆ ಇಲ್ಲ ತಮಾಷೆ ಮಾಡಿದ್ದು ನಿಮ್ಮಂತ ಹುಡುಗ ಮಕ್ಕಳು ಬೇಕು ಇಂಥ ಕಾರ್ಯಕ್ರಮದಲ್ಲಿ ನಿಮ್ಮಂತವ್ರು ಇದ್ರೆ ನಮ್ಗೆಲ್ಲ ಅನುಕೂಲ ಆಗ್ತದೆ ಸ್ವಲ್ಪ ಮನೋರಂಜನೆ ಆಗ್ತದೆ ಅಲ್ವಾ? ವಿನೋದ ಆಗ್ತದೆ ಮದುವೆ ಮನೆ ಎನ್ನುವುದ್ರ ಅರ್ಥವೇ ಸಂಭ್ರಮ. ಸಂಭ್ರಮ ಸರಿ ಈಗ ಎಲ್ಲ ಕಾರ್ಯಕ್ರಮ ಆಯ್ತಲ್ಲ ಎಲ್ಲ ಒಂದು ಊಟದ ವ್ಯವಸ್ಥೆ ಉಂಟಲ್ಲ ಅಮ್ಮನ ಕರ್ಕೊಂಡು ಆ ಕಡೆ ಹೋಗು ಊಟ ಕೂತ್ಕೊಳ್ಳಿ ನಾ ದರ್ಶನ ತಕೊಂಡು ಅಲ್ಲಿಗೆ ಬರ್ತೇನೆ.